ಸೋಮಣ್ಣವರು ನಮ್ಮ ಜಿಲ್ಲೆಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ನಮ್ಮ ಜಿಲ್ಲೆಗೆ ಏನು ಕೆಲಸ ಮಾಡಿದವರಲ್ಲ. ಕೇಂದ್ರ ಸರ್ಕಾರದ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧವಾದ ವಾತಾವರಣವನ್ನ ಈ ಬಾರಿ ಕಾಣ್ತಾ ಇದ್ದೀವಿ ಇಡೀ ದೇಶದಲ್ಲಿ. ಮುದ್ದನ್ಮೇಗೌಡರ ಕಾರ್ಯವೈಖರಿಯನ್ನ ನೋಡಿದ್ದಾರೆ. 5 ವರ್ಷ ಸಂಸದರಾಗಿ ಕೆಲಸ ಮಾಡಿದ್ದಾರೆ. ಕಳೆದ 10 ವರ್ಷದಿಂದ ಯಾವುದೇ ಬೆಳವಣಿಗೆ ಆಗ್ಲಿಲ್ಲ ಅನ್ನುವಂತ ಭಾವನೆ ಇಡೀ ಜನ ಸಮುದಾಯದಲ್ಲಿ ಬಂದ್ಬಿಟ್ಟಿದೆ. ರಾಜ್ಯ ಸರ್ಕಾರ ಈಗ ಅನೇಕ ಭರವಸೆಗಳನ್ನ ನಾವು ಕೊಟ್ಟಿದ್ದು ಗ್ಯಾರಂಟಿಗಳ ಮೂಲಕ ಅವೆಲ್ಲವನ್ನು ಕೂಡ ಅನುಷ್ಠಾನ ಮಾಡಿದ್ದೇವೆ. 5 ಗ್ಯಾರಂಟಿಗಳು ನೇರವಾಗಿ ಜನ ಸಮುದಾಯಕ್ಕೆ ಸಲ್ಲಿಸುವಂತದ್ದು, ತಲುಪುವಂತದ್ದು. ನಮಸ್ತೆ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ನಾವಿವತ್ತು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆ ಇದ್ದೀವಿ. ಸರ್, ಮೊದಲನೇದಾಗಿ ನಮಸ್ತೆ. ಹೇಗೆ ನಡೀತಾ ಇದೆ ಲೋಕಸಭೆ ಚುನಾವಣೆ? ವಾತಾವರಣ ಕೇಂದ್ರ ಸರ್ಕಾರದ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧವಾದ ವಾತಾವರಣವನ್ನು ಈ ಬಾರಿ ಕಾಣ್ತಾ ಇದ್ದೀವಿ ಇಡೀ ದೇಶದಲ್ಲಿ. ಕರ್ನಾಟಕದಲ್ಲಿ ಅದೇ ವಾತಾವರಣವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇಡೀ ದೇಶದಲ್ಲಿ ಜನಸಮುದಾಯಕ್ಕೆ ಕಳೆದ 10 ವರ್ಷದಿಂದ ಯಾವುದೇ ಬೆಳವಣಿಗೆ ಆಗಲಿಲ್ಲ ಅನ್ನುವಂಥ ಭಾವನೆ ಇಡೀ ಜನಸಮುದಾಯದಲ್ಲಿ ಬಂದ್ಬಿಟ್ಟಿದೆ. ಏಕೆಂದರೆ ಅವರಿಗಾಗಿರ್ತಕ್ಕಂಥ ಅನೇಕ ತೊಂದರೆಗಳು, ಅದು ಡಿಮಾನಿಟೈಸೇಷನ್ನಿಂದ ಹಿಡಿದು GSTವರೆಗೂ ಏನೆಲ್ಲ ತೊಂದರೆಗಳು ಅವರು ಪ್ರತಿನಿತ್ಯ ಅನುಭವಿಸ್ತಾ ಇದ್ದಾರೆ, ಅದು ನೇರವಾಗಿ ಅವರಿಗೆ ಬಿಸಿ ತಟ್ತಾ ಇರ್ತಕ್ಕಂಥದ್ದು. GST ಯಾರೋ ಜನರಲ್ ಆಗಿ ಬಿಸ್ನೆಸ್ ಮನ್ಗಳಿಗೆ ಆಗ್ತಕ್ಕಂಥದ್ದಲ್ಲ. ಅದರ ಜೊತೆಯಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಗೂ ಕೂಡ GSTಯ ಎಫೆಕ್ಟು ಆಗ್ತಾ ಇದೆ. ಹಾಗಾಗಿ ಜನ ಅದರ ವಿರುದ್ಧ ಇವತ್ತು ಮತ ಹಾಕ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ನಾವು ಇವತ್ತು ರಾಜ್ಯ ಸರ್ಕಾರ ಈಗ ಅನೇಕ ಭರವಸೆಗಳನ್ನು ನಾವು ಕೊಟ್ಟಿದ್ದು ಗ್ಯಾರಂಟಿಗಳ ಮೂಲಕ ಅವೆಲ್ಲವನ್ನು ಕೂಡ ಅನುಷ್ಠಾನ ಮಾಡಿದ್ದೇವೆ. ಅದು ಬಡತನ ನಿರ್ಮೂಲನೆಯ ಒಂದು ಅತಿ ದೊಡ್ಡ ಕಾರ್ಯಕ್ರಮ ಇಡೀ ದೇಶದಲ್ಲಿ. ಯಾಕೆಂದರೆ 5 ಗ್ಯಾರಂಟಿಗಳು ನೇರವಾಗಿ ಜನಸಮುದಾಯಕ್ಕೆ ಸಲ್ಲಿಸುವಂಥದ್ದು, ತಲುಪುವಂಥದ್ದು. ಹಾಗಾಗಿ ಆ ಬಡತನ ನಿರ್ಮೂಲನೆಯ ಕಾರ್ಯಕ್ರಮ ಯೋಜನೆ ಕಾಂಗ್ರೆಸ್ ಪಕ್ಷ ಏನು ಭಾಳ ದಿವಸದಿಂದ ಶ್ರೀಮತಿ ಇಂದಿರಾ ಗಾಂಧಿಯವರ ಕಾಲದಿಂದನೂ ಹಾಕ್ಕೊಂಡು ಬಂದಿತ್ತು, ಅದರ ಮತ್ತೊಂದು ಭಾಗವಾಗಿ ಇವತ್ತು ಕರ್ನಾಟಕದಲ್ಲಿ 5 ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ. ಅದು ಕೂಡ ಇವತ್ತು ನಮಗೆ ಸಹಾಯ ಆಗ್ತದೆ ಅಂಥೇಳಿ ನಾನು ಅಂದ್ಕೊಳ್ತೀನಿ. ಸರ್, 2019ರಲ್ಲಿ JDS ಮತ್ತು ಕಾಂಗ್ರೆಸ್ ಸರ್ಕಾರ ಇದ್ದರೂ ಸೀಟ್ ಒಂದೇ ಆಗಿತ್ತು. ಈ ಬಾರಿ ಬಹುಮತ, ಪ್ರಚಂಡ ಗೆಲುವು, ಗ್ಯಾರಂಟಿ ಯೋಜನೆಗಳು, ಇಡೀ ರಾಜ್ಯದಲ್ಲಿ ಅರ್ಹ ಫಲಾನುಭವಿಗಳು ಯಾರಿದ್ದಾರೆ ಅವರು ಗ್ಯಾರಂಟಿಯನ್ನು ಕೊಂಡಾಡ್ತಾ ಇದ್ದಾರೆ, ಪೂಜಿಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಪ್ಲಸ್ ಆಗುತ್ತೆ ಸರ್? ಖಂಡಿತವಾಗಿ ಆಗುತ್ತೆ. ನಮಗೆ ನಾನು ಹೇಳಿದಾಗೆ ನೇರವಾಗಿ ಜನಕ್ಕೆ ತಲುಪ್ತಾ ಇದೆ. ನಾವು ಯಾರಿಗೋ ಕೊಟ್ಟು ಅವ್ರು ಇನ್ನೊಬ್ಬರಿಗೂ ಕೊಟ್ಟು ಆ ರೀತಿ ಕಾರ್ಯಕ್ರಮ ಮಾಡಿಲ್ಲ. ನಾವು ನೇರವಾಗಿ ಅವರಿಗೆ ಅವರ ಅಕೌಂಟ್ಗಳಿಗೆ, ಬ್ಯಾಂಕ್ ಅಕೌಂಟಿಗೆ ಹಣ ತಲುಪತಕ್ಕಂಥ ರೀತಿಯಲ್ಲಿ ನಾವು ಯೋಜನೆಯನ್ನು ಮಾಡಿದ್ದೇವೆ. ಹಾಗಾಗಿ ಅವರ ಏನು ಬಡತನ ನಿರ್ಮೂಲನೆಯ ಒಂದು ಭಾಗ ಅಂತ ನಾನೇನು ಹೇಳಿದೆ, ಅದರ ಫಲ ಈಗ ನಾವು ಕಾಣ್ತಾ ಇದ್ದೀವಿ. ಕಳೆದ 1 ವರ್ಷದಿಂದ ಈಗ ನೋಡ್ತಾ ಇದ್ದೇವೆ. ಅದು ಮುಂದೆ 4 ವರ್ಷ ಇನ್ನೂ ಕೂಡ ಸರ್ಕಾರ ಇರುವವರೆಗೂ ಆ ಕಾರ್ಯಕ್ರಮ ಇರ್ತದೆ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಹಾಗಾಗಿ ಅದರ ಫಲ ನಮಗೆ ಸಿಗುತ್ತೆ. ಸರ್, ಕೊನೆಯದಾಗಿ ಮುದ್ದನ್ಮೇಗೌಡರು ವರ್ಸಸ್ ಸೋಮಣ್ಣ. ಮುದ್ದನ್ಮೇಗೌಡರಿಗಿಂತ ಹೆಚ್ಚಿನ ಜವಾಬ್ದಾರಿ ನಿಮ್ಮ ಮೇಲಿದೆ, ಕ್ಷೇತ್ರವನ್ನು ಗೆಲ್ಲಿಸ್ಕೊಳ್ಬೇಕು. ಇಲ್ಲ, ನಾವೆಲ್ಲ ನಮ್ಮ ಜಿಲ್ಲೆಯ ನಾಯಕರುಗಳೆಲ್ಲರೂ ಕೂಡ ನಾವೆಲ್ಲ ಒಪ್ಪಿಗೆ ಮಾಡಿನೇ ಮುದ್ದನ್ಮೇಗೌಡರನ್ನ ಅಭ್ಯರ್ಥಿಯನ್ನು ಮಾಡಿಕೊಂಡಿದ್ದೇವೆ. ನಮ್ಮೆಲ್ಲರಿಗೂ ಜವಾಬ್ದಾರಿ ಇದೆ. ಜಿಲ್ಲೆಯ ಜನ ಮುದ್ದನ್ಮೇಗೌಡರ ಕಾರ್ಯವೈಖರಿಯನ್ನು ನೋಡಿದ್ದಾರೆ. 5 ವರ್ಷ ಸಂಸದರಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಸೋಮಣ್ಣವರು ನಮ್ಮ ಜಿಲ್ಲೆಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅಂದರೆ ರಾಜಕೀಯವಾಗಿ ಆಗಲಿ ಅಥವಾ ಬೇರೆ ರೀತಿಯಲ್ಲಿ ಭಾಳಷ್ಟು ಜನರಿಗೆ ಪರಿಚಯ ಕೂಡ ಇಲ್ಲ. ಮತ್ತು ಅವರು ಯಾವತ್ತೂ ಕೂಡ ನಮ್ಮ ಜಿಲ್ಲೆಗೆ ಏನು ಕೆಲಸ ಮಾಡಿದವರಲ್ಲ. ಜಿಲ್ಲೆಯ ಉಸ್ತುವಾರಿ ಸಚಿವರು ಅಂತೇಳಿ ಕೆಲವು ದಿನ ಇದ್ದರು. ಆ ಸಂದರ್ಭದಲ್ಲೂ ಕೂಡ ಏನು ನಮಗೆ ಅಂಥ ಕೆಲಸಗಳನ್ನು ಮಾಡಿಕೊಟ್ಟಿಲ್ಲ. ಹಾಗಾಗಿ ಹೊರಗಿನವರು ಮತ್ತು ಸ್ಥಳೀಕರು ಅನ್ನೋ ಭಾವನೆ ಕೂಡ ಅತಿ ಹೆಚ್ಚು ಆಗುತ್ತೆ ಈ ಬಾರಿ. ವಿಧಾನಸಭಾ ಚುನಾವಣೆಯಲ್ಲಿ ಸೋಮಣ್ಣವ್ರನ್ನ ಬಲಿಪಶು ಮಾಡಿದ್ರು BJPಗರು ವರಣ ಮತ್ತು ಚಾಮರಾಜನಗರದಲ್ಲಿ. ಈ ಬಾರಿ ಕೂಡ ಅಂಥದ್ದೇ ಇಲ್ಲ, ಗೊತ್ತಿಲ್ಲ ನಮಗೆ. ಅವರು ಆಯ್ಕೆ ಮಾಡಿಕೊಂಡು ತುಮಕೂರಿಗೆ ಬಂದಿದ್ದಾರೆ. ಅದೇ ರೀತಿ ಆಯ್ಕೆ ಮಾಡಿಕೊಂಡೇ ಅವರು ಚಾಮರಾಜನಗರಕ್ಕೆ ಹೋಗಿದ್ದಿದ್ದು. ಅಲ್ಲಿ ಅವರಿಗೆ ಫಲ ಸಿಗಲಿಲ್ಲ. ಅದೇ ರೀತಿ ಇಲ್ಲೂ ಕೂಡ ಖಂಡಿತವಾಗಿ ಸಿಗೋದಿಲ್ಲ.
ಥ್ಯಾಂಕ್ ಯು ಸೋ ಮಚ್ ಸರ್. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.